ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ 2024 ಆನ್ಯುವಲ್ ಎಕ್ಸಾಮ್ ನಿಮಗೆ ಅಕೌಂಟೆನ್ಸಿಯಲ್ಲಿ 6 ಮಾರ್ಕ್ಸ್ ಹಾಗೆ 12 ಮಾರ್ಕ್ಸಿಗೆ ಯಾವುದು ಇಂಪಾರ್ಟೆಂಟ್ ಕ್ವಶನ್, ನಾವು ಯಾವುದನ್ನು ನೋಡ್ಕೊಳ್ಳೇಬೇಕು ಅಷ್ಟು ಕ್ವಶನ್ಸನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ನೀವು ಮೇಯ್ನಾಗಿ ಇಷ್ಟು ಕ್ವಶನ್ಸ್ ಅಂತೂ ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಫಸ್ಟು ನಾವು 6 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ, ನಂತರ ನಾವು 12 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ನಿಮಗೆ 6 ಮಾರ್ಕ್ಸಿಗೆ 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಟೋಟಲ್ಲು 3 ಕ್ವಶನ್ಸ್ ಇಂಟು 6 ಮಾರ್ಕ್ಸ್ 18 ಮಾರ್ಕ್ಸ್ ಆಗುತ್ತೆ. 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಯಾವುದಾದ್ರೂ 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಸೊ ನಾವು ಯಾವ ಕ್ವಶನ್ಸನ್ನು ನೋಡ್ಕೋಬೇಕು 6 ಮಾರ್ಕ್ಸಿಗೆ? ನಿಮಗೆ ಏನಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 6 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಕೇಳ್ತಾರೆ. ಈ ಕ್ವಶನ್ ಇಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಈ ಎರಡು ಕ್ವಶನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಇದ್ದೇ ಇರುತ್ತೆ 6 ಮಾರ್ಕ್ಸ್ಗೆ. ಈ ಎರಡೂ ಕ್ವಶನ್ಸ್ ಕೂಡ ತುಂಬ ಈಸಿ ಇದೆ. ಆಲ್ರೆಡಿ ಇದ್ರ ಮೇಲೆ ತುಂಬ ಪ್ರಾಬ್ಲಮ್ಸ್ ಕೂಡ ಅಪ್ಲೋಡ್ ಆಗಿದೆ. ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಅನ್ನೋ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ, ಚೆಕ್ ಮಾಡಿದರೆ ನಿಮಗೆ ಈ ಎಲ್ಲ ಟಾಪಿಕ್ಸ್ ಮೇಲೂ ಕೂಡ ನಿಮಗೆ ಪ್ರಾಬ್ಲಮ್ ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಈ ಎರಡು ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟು ಗೇನ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ರೇಷಿಯೋ. ಇಲ್ಲ ನಿಮಗೆ ಗೇನ್ ರೇಷಿಯೋ ಕೇಳ್ಬೋದು, ಇಲ್ಲ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ಬೋದು. 6 ಮಾರ್ಕ್ಸ್ಗೆ ಎರಡನೇ ಇಂಪಾರ್ಟೆಂಟ್ ಪ್ರಾಬ್ಲಮ್, ಈ ಎರಡರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಇದಿಲ್ಲ ಅಂದರೆ ನಿಮಗೆ NPSR ಕೇಳ್ತಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆದರೆ ಆಲ್ಮೋಸ್ಟ್ ನಿಮಗೆ ಈ ಎರಡು ಕ್ವಶನಲ್ಲೇ ರಿಪೀಟ್ ಆಗುತ್ತೆ. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರ್, ಈ ಒಂದು ಚಾಪ್ಟರಲ್ಲಿ ನಿಮಗೆ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕೇಳ್ಬೋದು, ಇಲ್ಲ ನಿಮಗೆ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಕೇಳ್ಬೋದು. ಈ ಎರಡು ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಇರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013. ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡೋದಕ್ಕೆ ಕೇಳ್ಬೋದು, ಇಲ್ಲ ಬ್ಯಾಲೆನ್ಸ್ ಶೀಟನ್ನು ಕೇಳ್ಬೋದು. ಸೊ ಈ ಎರಡರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟು 5th ಇಂಪಾರ್ಟೆಂಟ್ ಕ್ವಶನ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಆರ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆರ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 5 ಕ್ವಶನ್ಸಲ್ಲಿ ನೀವು ಯಾವುದಾದ್ರು 3 ಕ್ವಶನ್ಸನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಗೇನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಇದು ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ 99% ಎರಡರಲ್ಲೇ ರಿಪೀಟ್ ಆಗುತ್ತೆ, ಇಲ್ಲ ಅಂದರೆ NPSR ಇರುತ್ತೆ. ಸೊ ನಿಮಗೆ ಎರಡು ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರ್ ಚಾಪ್ಟರಲ್ಲಿ ನಿಮಗೆ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು, ಇಲ್ಲ ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರ್ಬೋದು. ನಿಮಗೆ 3 ಪ್ರಾಬ್ಲಮ್ಸ್ ಆಯಿತು. 4th ನಿಮಗೆ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇಲ್ಲ ಅಂದರೆ ಬ್ಯಾಲೆನ್ಸ್ ಶೀಟ್, ಈ ಎರಡರಲ್ಲಿ ಒಂದು ಕ್ವಶನ್ ಇರುತ್ತೆ. ಸೊ ಆಲ್ರೆಡಿ ನಿಮಗೆ 4 ಕ್ವಶನ್ಸ್ ಆಗುತ್ತೆ, ಇದರಲ್ಲೇ ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಎಕ್ಸಾಮ್ ತೀರಾ ಕಡಿಮೆ ಇರೋದ್ರಿಂದ, ಇನ್ನು ಟೈಮಿಂಗ್ಸ್ ನಿಮಗೆ 2 ಡೇಸ್ ಇದೆ ಅಷ್ಟೇ. ಹಾಗಾಗಿ ನಿಮಗೆ ಎಲ್ಲ ಚಾಪ್ಟರ್ಸ್ನ ಓದೋದಕ್ಕಾಗೋದಿಲ್ಲ. ಯಾವುದಾದ್ರೂ 4 ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ಓದಿದರೆ ಅದರಲ್ಲಿ ನೀವು 3 ಪರ್ಫೆಕ್ಟ್ ಆಗಿರಬೇಕು. ನೆಕ್ಸ್ಟು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆರ್ ಆಪರೇಟಿಂಗ್ ಆಕ್ಟಿವಿಟೀಸ್. 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. 12 ಮಾರ್ಕ್ಸ್ಗೆ ನಿಮಗೆ 6 ಪ್ರಾಬ್ಲಮ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಫಸ್ಟು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ, ಅಡ್ಮಿಷನ್ ಆಫ್ ದ ಪಾರ್ಟ್ನರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಇಲ್ಲ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರಲ್ಲಿ ಇರುತ್ತೆ. ಆಲ್ಮೋಸ್ಟ್ 90% ಅಡ್ಮಿಷನ್ ಆಫ್ ದ ಪಾರ್ಟ್ನರಲ್ಲೇ ಇರುತ್ತೆ ನಿಮಗೆ. ಇಲ್ಲ ಅಂತ ಹೇಳಿದರೆ ಇನ್ನು 10% ರಿಟೈರ್ಮೆಂಟ್ ಚಾಪ್ಟರಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ, ಒಂದು ಕ್ವಶನ್. ನೆಕ್ಸ್ಟು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಒಂದು ಫರ್ಮ್ ಏನಾಗಿದೆ ಕಂಪ್ಲೀಟಾಗಿ ಕ್ಲೋಸ್ ಡೌನ್ ಆಗ್ತಾ ಇದೆ, ಆಗ ನಿಮಗೆ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಈ ಒಂದು ಚಾಪ್ಟರಲ್ಲಿ ನಿಮಗೆ 12 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟು ಜರ್ನಲ್ ಎಂಟ್ರೀಸ್, ಇಶ್ಯೂ ಆಫ್ ಶೇರ್ಸ್, ಫಾರ್ಫೀಚರ್ ಆಫ್ ಶೇರ್ಸ್ ಆ್ಯಂಡ್ ರೀ ಇಶ್ಯೂಡ್. ಸೊ ಇದ್ರ ಮೇಲೆ ಇಲ್ಲ ಪಾರ್ ವ್ಯಾಲ್ಯೂ ಕೇಳ್ಬೋದು, ಇಲ್ಲ ಪ್ರೀಮಿಯಮಲ್ಲಿ ಕೇಳ್ಬೋದು. ಸೊ ನಿಮಗೆ ಇಶ್ಯೂ ಆಫ್ ಶೇರ್ಸಲ್ಲಿ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟು ಡಿಬೆಂಚರ್ಸ್ ಮೇಲೂ ಕೂಡ ನಿಮಗೆ 12 ಮಾರ್ಕ್ಸ್ಗೆ ಒಂದು ಜರ್ನಲ್ ಎಂಟ್ರೀಸ್ ಇರುತ್ತೆ. ನೆಕ್ಸ್ಟು 5th ಪ್ರಾಬ್ಲಮ್, ಪ್ರಿಪರೇಷನ್ ಆಫ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆರ್ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆರ್ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್.
ಈ ಎರಡರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟು ರೇಷಿಯೋಸ್, ಈ ಒಂದು ಚಾಪ್ಟರಲ್ಲಿ 12 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 6 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ನೀವು ಈಗಲೇ ಡಿಸೈಡ್ ಮಾಡಬೇಕು ನಾವು ಯಾವ 4 ಚಾಪ್ಟರ್ಸ್ನ ಓದಬೇಕು. ನಮಗೆ ಬೇಕಾಗಿರೋದು ಬರೀ 3 ಕ್ವಶನ್ಸ್ ಅಷ್ಟೇ ಅಲ್ವಾ. ಸೊ ನೀವು 6 ಚಾಪ್ಟರ್ಸ್ನ ಓದೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಚಾಪ್ಟರಲ್ಲಿ ಇಷ್ಟು ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಿದೆ. ಹಾಗಾಗಿ ಯಾವುದಾದ್ರೂ 4 ಚಾಪ್ಟರ್ಸ್ನ ನೀವು ಚೆನ್ನಾಗಿ ರೆಡಿಯಾಗಿ ಈಸಿಯಾಗಿ ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಸೊ ಡಿಸ್ಸೊಲ್ಯೂಷನ್ ಕೂಡ ಈಸಿ ಇರುತ್ತೆ. ಹಾಗೆ ಅಡ್ಮಿಷನ್ ಹಾಗೆ ರಿಟೈರ್ಮೆಂಟ್ ಎರಡೂ ಕೂಡ ಸೇಮ್ ಇರುತ್ತೆ. ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ನೀವು ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸ್ಸೊಲ್ಯೂಷನ್ನು, ಹಾಗೆಯೇ ನಿಮಗೆ ಕಾಮನ್ ಸೈಜು, ಕಂಪ್ಯಾರಿಟಿವ್ ಎರಡೂ ಕೂಡ ಈಸಿ ಇದೆ. ಇಲ್ಲ ಜರ್ನಲ್ ಎಂಟ್ರೀಸ್, ಇಶ್ಯೂ ಆಫ್ ಶೇರ್ಸ್ ಮೇಲೆ ನೋಡ್ಕೊಳ್ಳಿ. ಸೊ ಈ ಎಲ್ಲ ಟಾಪಿಕ್ ಮೇಲೂ ಕೂಡ ಪ್ರಾಬ್ಲಮ್ಸ್ ನಿಮಗೆ ಅಪ್ಲೋಡ್ ಆಗಿದೆ. ನಮ್ಮ ಚಾನಲಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಹಾಗೆ ಥಿಯರಲ್ಲಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿನ್ನೆ ನಿಮಗೆ ಅಪ್ಲೋಡ್ ಆಗಿದೆ. ಹಾಗೆ MCQ ಕ್ವಶನ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್, ಈ ಟಾಪಿಕ್ಸ್ ಮೇಲೂ ಕೂಡ ನಿಮಗೆ ಥಿಯರಿ ಎಲ್ಲ ಇದ್ರ ಮೇಲೂ ಕೂಡ ನಿಮಗೆ ಅಪ್ಲೋಡ್ ಆಗಿದೆ. ಸೊ ಚೆಕ್ ಮಾಡಿ. ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು.